ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನಿಮಗೆ ಜಿಮೇಲ್ ಅಡ್ರೆಸ್ನ ರಿಕವರಿ ಯಾವ ಥರ ಮಾಡುವಂಥ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಬೇರೆ ಥರ ಮೆಥಡ್ ಆಗಿರುತ್ತೆ. ನಿಮ್ಮ ಗೂಗಲ್ ಅಕೌಂಟ್ ಇರುತ್ತಲ್ಲ, ಅದನ್ನು ಯಾವ ಥರ ರಿಕವರಿ ಮಾಡಬೇಕು, ಹಾಗೆ ಹೇಗೆ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಬೇಕಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಗಾಯ್ಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ ಗಾಯ್ಸ್. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ವಿಸಿಟ್ ಆಗಿದ್ರೆ ಈಗೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಇರುತ್ತಲ್ವ, ಕ್ರೋಮ್ನ ಮೊದಲು ನೀವು ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಕ್ರೋಮ್ನಲ್ಲಿ ಏನು ಸರ್ಚ್ ಮಾಡಬೇಕಂದ್ರೆ ಇಲ್ಲಿ ಗೂಗಲ್ ಹೆಲ್ಪ್ ಅಂತ ಒಂದು ಕ್ಯಾಪ್ಷನ್ ಹಾಕಿ ಸರ್ಚ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ನಾನು ಇವಾಗ ಗೂಗಲ್ ಹೆಲ್ಪ್ ಅಂತ ಹಾಕಿದ್ದೀನಿ. ಇವಾಗ ಈ ಥರ ಗೂಗಲ್ ಹೆಲ್ಪ್ನ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗತ್ತೆ. ಇವಾಗ ಸರ್ಚ್ ಮಾಡ್ತೀನಿ ನೋಡಿ. ಈ ಥರ ಸರ್ಚ್ ಮಾಡಿಕೊಂಡ್ರೆ ಗೈಸ್ ಇಲ್ಲಿ ನೋಡ್ಬೋದು, ಮತ್ತು ಈ ಥರ ಆಪ್ಷನ್ಸ್ಗಳು ಬರ್ತವೆ. ಇಲ್ಲಿ ಮೊದಲು ಸ್ಟಾರ್ಟಿಂಗ್ ಒಂದು ಆಪ್ಷನ್ ಇದೆ ನೋಡ್ಬೋದು, ಗೂಗಲ್ ಹೆಲ್ಪ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲಿಕ್ ಮಾಡಿಕೊಂಡು ಗೈಸ್ ಇಲ್ಲಿ ನೋಡ್ಬೋದು ತುಂಬಾ ಆಪ್ಷನ್ಸ್ಗಳು ಬರ್ತವೆ. ಇಲ್ಲಿ ಎಲ್ಲ ರಿಕವರಿ ಮಾಡ್ಕೊಳ್ಬೋದು, ಗೂಗಲ್ ಅಕೌಂಟ್, ಹಾಗೆ ಇಲ್ಲಿ ನೋಡ್ಬೋದು ಗೂಗಲ್ ಆ್ಯಡ್ಸೆನ್ಸ್, ಹಾಗೆ ಗೂಗಲ್ ಪೇ, ಜಿಮೇಲ್, ಯೂಟ್ಯೂಬ್, ನಿಮ್ದು ಏನೇನು ಬ್ಯಾನ್ ಆಗಿರುತ್ತೋ ಅವೆಲ್ಲ ರಿಕವರಿ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು ಹೌ ಕ್ಯಾನ್ ವಿ ಹೆಲ್ಪ್ ಯು ಅಂತ ಇದೆ. ಒಂದು ಬೇಕಿದ್ರೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಯಾವ್ದು ಬೇಕಾದ್ರೆ ನೀವು ಇಲ್ಲಿ ರಿಕವರಿ ಮಾಡ್ಕೊಳ್ಬೋದು. ನಮ್ಗೆ ಇವಾಗ ಯಾವ್ದು ರಿಕವರಿ ಮಾಡ್ಕೊಳ್ಬೇಕಂದ್ರೆ ಇವಾಗ ಜಿಮೇಲ್ ಅಡ್ರೆಸ್ನ ರಿಕವರಿ ಮಾಡ್ಕೊಳ್ಬೇಕಂತ ಇದ್ದೀನಿ ನಾನು. ಇವಾಗ ಒಂದು ಜಿಮೇಲ್ ಅಡ್ರೆಸ್ನ ಇವಾಗ ನೋಡ್ಬೋದು ಇಲ್ಲಿ ಗೂಗಲ್ ಅಕೌಂಟ್ಸ್ ಅಂತ ಮೇಲ್ಗಡೆ ಇದೆ ನೋಡ್ಬೋದು. ಇಲ್ಲಿ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಎರಡನೇ ಆಪ್ಷನ್ ಇದೆ ನೋಡ್ಬೋದು. ಇಲ್ಲಿ ಜಿಮೇಲ್ ಕ್ಲಿಕ್ ಮಾಡ್ಕೊಂಡ್ರೂ ಆಗುತ್ತೆ. ಇಲ್ಲಿ ಗೂಗಲ್ ಅಕೌಂಟ್ ಅಂತ ಇದೆ ನೋಡ್ಬೋದು. ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀವಿ ಇವಾಗ ನಾನು. ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಈ ಥರ ಸ್ಕ್ರೋಲ್ ಮಾಡಿ. ಈ ಥರ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ಇಲ್ಲಿ ಅಕೌಂಟ್ ರಿಕವರಿ ಅಂತ ಕಾಣೋದಲ್ವ, ಮೂರನೇ ಆಪ್ಷನ್ ಇದೆ ನೋಡ್ಬೋದು ಅಕೌಂಟ್ ರಿಕವರಿ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮದು ಗೂಗಲ್ ಅಕೌಂಟ್ ರಿಕವರಿ ಮಾಡಲಿಕ್ಕೆ ಒಳ್ಳೆ ಈಸಿ ಮೆಥಡ್ ಆಗುತ್ತೆ ಇದು. ಇಲ್ಲಿ ನೋಡ್ಬೋದು ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಗೈಸ್ ಇಲ್ಲಿ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಇಂಟರ್ಫೇಸ್ ಈ ಥರ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಕೆನಾಟ್ ಸೈನ್ ಇನ್ ಟು ಯುವರ್ ಗೂಗಲ್ ಅಕೌಂಟ್ ಅಂತ ಇದೆ ನೋಡ್ಬೋದು. ಲಾಸ್ಟ್ ಎರಡನೇದು ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು, ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಈ ಥರ ಇಂಟರ್ಫೇಸ್ ಬರುತ್ತೆ ನೋಡ್ಬೋದು. ಸೆಲೆಕ್ಟ್ ದ ಇಶ್ಯೂಸ್ ಅಂತ ಇದೆ. ಇವಾಗ ನೀವು ಒಂದು ಇಶ್ಯೂಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದಪ್ಪ ಸೆಲೆಕ್ಟ್ ಮಾಡ್ಕೊಳ್ಳೋದಂದ್ರೆ ಇವಾಗ ಫಸ್ಟ್ ಆಪ್ಷನ್ ಇದೆ ನೋಡ್ಬೋದು, ಯು ಫಾರ್ಗೊಟ್ ಯುವರ್ ಪಾಸ್ವರ್ಡ್ ಅಂತ ಇದೆ ನೋಡ್ಬೋದು. ಇಲ್ಲಿ ಯು ಫಾರ್ಗೊಟ್ ಯುವರ್ ಪಾಸ್ವರ್ಡ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಯು ಫಾರ್ಗೊಟ್ ಯುವರ್ ಪಾಸ್ವರ್ಡ್ ಅಂತ ಇದೆ ನೋಡೋ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಮತ್ತೆ ಸ್ಕ್ರೋಲ್ ಮಾಡಿ. ಈ ಥರ ಸ್ಕ್ರೋಲ್ ಮಾಡಿ. ಇಲ್ಲಿ ಕೆಳಗಡೆ ಇದೆ ನೋಡ್ಬೋದು. ಇಲ್ಲಿ ನೋಡ್ಬೋದು ಕ್ರಿಯೇಟಿಂಗ್ ಅ ರಿಪ್ಲೇಸ್ಮೆಂಟ್, ಇಲ್ಲಿ ಕೆಳಗಡೆ ನೋಡು ಕ್ರಿಯೇಟ್ ಅ ರಿಪ್ಲೇಸ್ಮೆಂಟ್ ಗೂಗಲ್ ಅಕೌಂಟ್ ಅಂತ ಇದೆ ನೋಡ್ಬೋದು. ಕೆಳಗಡೆ ಇದೆ ಲಾಸ್ಟಲ್ಲಿ ಕ್ರಿಯೇಟ್ ಅ ರಿಪ್ಲೇಸ್ಮೆಂಟ್ ಗೂಗಲ್ ಅಕೌಂಟ್. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಿಮ್ಮದು ಜಿಮೇಲ್ ಅಕೌಂಟ್ನ ರಿಕವರಿ ಮಾಡ್ಕೊಳ್ಬೋದು ನೋಡಿ. ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ನಾನು. ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಮತ್ತೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ಇಲ್ಲಿ ಟಿಪ್ಸ್ ಅಂತ ಇದೆ ನೋಡ್ಬೋದು. ತೋರಿಸ್ತೀನಿ, ನೋಡ್ಬೋದು ಇಲ್ಲಿ ಟಿಪ್ಸ್ ಅಂತ ಇದೆ ನೋಡ್ಬೋದು. ಟಿಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಲೋಡ್ ಆಗುತ್ತೆ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಹಾಗೆ ನೆಕ್ಸ್ಟ್ ಸ್ಕ್ರೋಲ್ ಮಾಡಿ. ಈ ಥರ ಸ್ಕ್ರೋಲ್ ಮಾಡಿದ್ಮೇಲೆ ನೋಡ್ಬೋದು ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ನೋಡ್ಬೋದು ಅಕೌಂಟ್ಸ್ ರಿಕವರಿ ಪೇಜ್ ಅಂತ ಇದೆ ನೋಡ್ಬೋದು. ಮೇಲ್ಗಡೆ ಅಕೌಂಟ್ ರಿಕವರಿ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಕ್ಲಿಕ್ ಮಾಡಿದ್ಮೇಲೆ ಗೈಸ್ ಇಲ್ಲಿ ನೋಡ್ಬೋದು ನಿಮ್ಮದು ನಾರ್ಮಲ್ ಯಾವ ಥರ ರಿಕವರಿ ಮಾಡ್ತಿರೋ ಗೂಗಲ್ ಅಕೌಂಟ್ನ ಅದೇ ಥರ ಇಲ್ಲಿ ಒಂದು ಪೇಜ್ ಬರುತ್ತೆ. ಇದರಲ್ಲಿ ರಿಕವರಿ ಮಾಡಿಕೊಂಡ್ರೆ ನಿಮ್ಮದು ಅಕೌಂಟ್ ಬೇಗನೆ ರಿಕವರಿ ಆಗಿಬಿಡತ್ತೆ. ಇಲ್ಲಿ ಏನು ಮಾಡಬೇಕಂದ್ರೆ ಇವಾಗ ನೀವು ಇಮೇಲ್ಗೆ ಯಾವುದು ಫೋನ್ ನಂಬರ್ ಹಾಕಿದ್ರೋ, ಹಾಗೆ ಇಮೇಲ್ ನೆನಪಿದ್ರು ಕೂಡ ಇಮೇಲ್ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನಿಮ್ಮದು ಯಾವುದು ಅಕೌಂಟ್ ರಿಕವರಿ ಮಾಡ್ಬೇಕಂತ ಇದ್ದೀರೋ ಆ ಅಕೌಂಟ್ನ ಇಮೇಲ್ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನಾವು ಸಿಂಪಲ್ಲಾಗಿ ಅಕೌಂಟ್ ಇಮೇಲ್ನ ಹಾಕ್ಕೊಳ್ತೀನಿ ನೋಡ್ಬೋದು. ಇಲ್ಲಿ ಈಗ ಟೈಪ್ ಮಾಡ್ಕೊಳ್ತೀನಿ ನೋಡ್ಬೋದು. ಈಗ ಅಕೌಂಟ್ ನಾನು ಹಾಕ್ಕೊಂಡೆ. ಇವಾಗ ನಾನು ಈ ಅಕೌಂಟ್ನ ರಿಕವರಿ ಮಾಡ್ಕೊಳ್ಬೇಕಂತ ಇದೆ. ಇವಾಗ ಈಗ ಈ ಥರ ರಿಕವರಿ ಮಾಡ್ಬೇಕಂದ್ರೆ ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡ್ಬೋದು. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ವೆರಿಫೈ ದಟ್ಸ್ ಯು ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ಐ ಆಮ್ ಅ ರಾಬೋಟ್ ಅಂತ ಕೊಡಿ. ಕ್ಲಿಕ್ ಕೊಟ್ಟು ನೆಕ್ಸ್ಟ್ ಅಂತ ಕೊಡಿ.
ನೆಕ್ಸ್ಟ್ ಕೊಟ್ಮೇಲೆ ಈ ಥರ ಅಕೌಂಟ್ ಓಪನ್ ಆಗುತ್ತೆ. ನಿಮ್ಮದು ಇಮೇಲ್ ಅಕೌಂಟ್ದು ಪಾಸ್ವರ್ಡ್ ಇದ್ದರೆ ಪಾಸ್ವರ್ಡ್ನ ಹಾಕಿ ಲಾಗಿನ್ ಆಗ್ಬೋದು. ಇಲ್ಲಾಂದರೆ ಪಾಸ್ವರ್ಡ್ ನೆನಪಿಲ್ಲ ಅಂದರೆ ಇಲ್ಲಿ ಟ್ರೈ ಅನದರ್ ವೇ ಅಂತ ಇದೆ ನೋಡ್ಬೋದು. ಟ್ರೈ ಅನದರ್ ವೇ ಮೇಲೆ ಕ್ಲಿಕ್ ಕೊಡಿ. ಪಾಸ್ವರ್ಡ್ ನೆನಪಿದ್ರೆ ಪಾಸ್ವರ್ಡ್ ಹಾಕಿ, ಇಲ್ಲಾಂದರೆ ಟ್ರೈ ಅನದರ್ ವೇ ಅಂತ ಕೊಡಿ. ಗೂಗಲ್ ಅಕೌಂಟ್ನ ರಿಕವರಿ ಮಾಡ್ಕೊಳ್ಳಿ ಈ ಮೆಥಡ್ ನಿಮಗೆ ಗೊತ್ತಿರ್ಬೋದು. ಗೊತ್ತಿದ್ದರೆ ಇವಾಗ ಈ ಥರ ಟ್ರೈ ಅನದರ್ ವೇ ಅಂತ ಕೊಟ್ಟು ಅಲ್ಲಿ OTP ಬರುತ್ತೆ. OTP ಹಾಕಿದ್ಮೇಲೆ ನಿಮ್ಮ ಅಕೌಂಟ್ ರಿಕವರಿ ಆಗುತ್ತೆ. ಈ ಥರ ಪ್ರೊಸೆಸ್ ಇರುತ್ತೆ. ಇಲ್ಲಿ ನೋಡ್ಬೋದು ಟ್ರೈ ಅನದರ್ ವೇ ಅಂತ ಕೊಟ್ಟರೆ ಇವಾಗ ಇಲ್ಲಿ ಗೆಟ್ OTP ಅಂತ ಬರುತ್ತೆ. ಅಂದರೆ ನಿಮ್ಮ ಇಮೇಲ್ಗೊಂದು ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ವ, ಮೊಬೈಲ್ ನಂಬರ್ಗೊಂದು OTP ಬರುತ್ತೆ. OTPನ ಎಂಟರ್ ಮಾಡಿರಿ, ನೀವು ಇಲ್ಲಿ ಅಕೌಂಟ್ನ ರಿಕವರ್ ಮಾಡ್ಕೊಳ್ಬೋದು ಆರಾಮಾಗಿ. ಇಲ್ಲಿ ನೋಡ್ಬೋದು ಇವಾಗ ಮೊಬೈಲ್ ನಂಬರ್ಗೊಂದು OTP ಹೋಗುತ್ತೆ. OTP ಹೋಗುತ್ತೆ ಅಂದರೆ ಇವಾಗ ಮೊಬೈಲ್ ನಂಬರ್ ನಮ್ಮದಲ್ವಂಥದ್ದು ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನನ್ನ ಮೊಬೈಲ್ ನಂಬರ್ನ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ಅದಕ್ಕೊಂದು OTP ಬರುತ್ತೆ. OTPನೇ ಹಾಕಿದ್ರೆ ಆಯ್ತು ಅಷ್ಟೇ. ಆಮೇಲೆ ನಿಮ್ಮದು ಅಕೌಂಟು ರಿಕವರ್ ಆಗುತ್ತೆ. ಈ ಥರ ಮಾಡ್ಕೊಂಡು ಗೈಸ್ ನಿಮ್ಮ ಜಿಮೇಲ್ ಅಕೌಂಟ್ನ ರಿಕವರಿ ಮಾಡ್ಕೊಳ್ಬೋದು. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದ್ರು ಬೇಗ ಸಬ್ಸ್ಕ್ರೈಬ್ ಕೂಡ ಆಗಿ ಗೈಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.